ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಒಳಗೆ KE ಮತ್ತು ಸ್ಟೂಡೆಂಟ್ ನಡ್ಬಾರ್ಕ ಏನು ಈಗ ಆಲ್ಮೋಸ್ಟ್ ಆಲ್ 40 ಡೇಸ್ ಆಯ್ತು, ಅದ್ರ ಕೇಸ್ ನಡೆಯತೈತಿ. ಇನ್ನೂ ಆದ್ರೂ ಫೈನಲ್ ಡಿಸಿಷನ್ ಬಂದಿಲ್ಲ. ಈಗ ಆಲ್ರೆಡಿ ನೋಡೋದಾದ್ರೆ KE ಕಡೆಯಿಂದ ಆಗಿರ್ಬೋದು, ಪೆಟಿಷನರ್ ಕಡೆಯಿಂದ ಆಗಿರ್ಬೋದು, ಎರಡು ಕಡೆ ಆರ್ಗ್ಯುಮೆಂಟು ಕಂಪ್ಲೀಟ್ ಆಗೈತಿ. ಮತ್ತು ಕರ್ನಾಟಕ ಹೈಕೋರ್ಟ್ ಏನೈತ್ಲ ಡಿಸೆಂಬರ್ 1ನೇ ತಾರೀಕತ್ತೆ ಟೆಂಟಿಟಿವ್ ಡೇಟ್ ಕೊಟ್ಟಿದ್ರು. ಮತ್ತು ಇನ್ನೊಂದು ನೆಕ್ಸ್ಟ್ ಏನಂದ್ರೆ ಈಗೇನಂದ್ರೆ ಯಾವುದೂ ಹಿಯರಿಂಗ್ ಇರುವುದಿಲ್ಲ. ನೆಕ್ಸ್ಟ್ ಇದ್ರದ್ದು ಏನೈತ್ಲ ಮ್ಯಾಟರ್ ಸೆನ್ಸಿಟಿವ್ ಆಗಿರೋದ್ರಿಂದ ಆದಷ್ಟು ಜಲ್ದಿ ವೆಬ್ಸೈಟ್ ಒಳಗೆ ಏನೈತ್ಲ ಅದ್ರದ್ದು ರಿಸಲ್ಟ್ ಏನಂತ ಹೇಳಿ ಅನೌನ್ಸ್ಮೆಂಟ್ ಆಗ್ತೈತಿ. ಜಜ್ಮೆಂಟ್ ಯಾವ ರೀತಿ ಆಗೈತಿ ಆಲ್ಮೋಸ್ಟ್ ಆಲ್ ನಾನು ನೋಡೋ ಪ್ರಕಾರ ಎಲ್ಲರಿಗೂ ಯೂಸ್ ಆಗುವಂಗನ ಜಜ್ಮೆಂಟ್ ಆಗ್ತೈತೆ ಅಂತ ಹೇಳಿ ಥಿಂಕ್ ಮಾಡೀನಿ. ಮತ್ತು BAMS ಏನೈತ್ಲ ಸ್ಪೆಷಲ್ ಸ್ಟೇ ವೇಕೆನ್ಸಿ ರೌಂಡ್ ಸೆಕೆಂಡ್ದು ಏನೈತ್ಲ ರಿಸಲ್ಟ್ ಬಿಟ್ಟಾರು. ಅದ್ರದ್ದು ಏನೈತ್ಲ 4ನೇ ತಾರೀಕು ಲಾಸ್ಟ್ ಡೇಟ್ ಐತಿ. 3ನೇ ತಾರೀಕು ಏನೈತ್ಲ ಫೀಸ್ ಪೇಮೆಂಟ್ನ ಪೇ ಮಾಡಬೇಕಾಗೈತಿ. ಥ್ಯಾಂಕ್ ಯು.